ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 31 ಅಡಿ ಅಗಲ 46 ಅಡಿ ಉದ್ದ ವೆಸ್ಟ್ ಸೈಡ್ ರೋಡ್ ಇರುವ ಗ್ರೌಂಡ್ ಫ್ಲೋರ್ ಪ್ಲಾನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಈಸ್ಟ್ ಸೈಡು, ಇದು ವೆಸ್ಟ್ ಸೈಡು ರೋಡ್ ಇದೆ. ವೆಸ್ಟ್ಗೆ ರೋಡ್ ಇದೆ ಪಶ್ಚಿಮಕ್ಕೆ. ಇದು ಬಂದ್ಬಿಟ್ಟು ನಾರ್ತ್ ಸೌತ್ ಮೆಸರ್ಮೆಂಟ್ ಬಂದ್ಬಿಟ್ಟು 31 ಅಡಿ, ಸರಿನಾ. ಈಸ್ಟ್ ವೆಸ್ಟ್ ಮೆಸರ್ಮೆಂಟ್ ಬಂದ್ಬಿಟ್ಟು 46 ಅಡಿ. ಇದು ಗ್ರೌಂಡ್ ಫ್ಲೋರಲ್ಲಿ ಪ್ಲಾನು. ಇದು ಒಂದು ಓನರ್ ರಿಕ್ವೈರ್ಮೆಂಟು ಮುಖಾಂತರ ಇದು ಮಾಡ್ತಾ ಇರೋದು. ಅವರು ಹೇಳಿರೋದು ನಮಗೆ ಕಾರ್ ಪಾರ್ಕಿಂಗ್, 2 ಕಾರ್ ಪಾರ್ಕಿಂಗು ಮತ್ತು ಡಬಲ್ 2 BHK ಪ್ಲ್ಯಾನ್ ಬೇಕಂತ ಹೇಳಿದ್ರು. ಅದ್ರ ಪ್ರಕಾರ ನಾನು ಪ್ಲ್ಯಾನ್ ಮಾಡಿರೋದು, ಸರಿನಾ. ಇದು ನೋಡಿ, ಇದು ಈಸ್ಟ್, ಇದು ವೆಸ್ಟ್, ಇದು ಸೌತು, ಇದು ನಾರ್ತ್. ಇವಾಗ ಇದು ಕಾರ್ ಪಾರ್ಕಿಂಗ್, ಇದು ಸ್ಟೇರ್ ಕೇಸ್, ಇದು ಡಬಲ್ ಬೆಡ್ರೂಮ್ ಮತ್ತು ಹಾಲು, ಕಿಚನು, ಡೈನಿಂಗು, ಸರಿನಾ. ಇವಾಗ ನೋಡಿ, ಫಸ್ಟು ಕಾರ್ ಪಾರ್ಕಿಂಗ್ ಸೈಜ್ ಹೇಳ್ತೀನಿ. ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 15 ಅಡಿ ಉದ್ದ, 29 ಅಡಿ ಅಗಲ. ಇಲ್ಲಿ 2 ಪಾರ್ಕ್. ಇದು ಗೇಟು, ಇದೇ ರೋಡು, ವೆಸ್ಟ್ ಸೈಡ್ ರೋಡು. ಇದು 100% ವಾಸ್ತು ಪ್ರಕಾರ ಪ್ಲಾನ್. ಇದು 29 ಅಡಿ ಹಿಂಗೆ ಉದ್ದ ಇದೆ ನೋಡಿ. 29 ಅಡಿಗೆ 15 ಅಡಿ ಕಾರ್ ಪಾರ್ಕಿಂಗ್ ಸೈಜ್. ಅದರಲ್ಲಿ ಇನ್ಕ್ಲೂಡಿಂಗ್ ಟೇರ್ ಕೇಸೂ ಇದೆ. ವೆಸ್ಟ್ ಸೈಡ್ ರೋಡ್ ಇರೋದ್ರಿಂದ ಸ್ವಲ್ಪ ಜಾಗ ವೇಸ್ಟ್ ಆಗುತ್ತೆ ಎಲ್ಲಾದ್ರೂ ವಾಸ್ತು ಪ್ರಕಾರ ಮನೆ ಕಟ್ಟಬೇಕಂದ್ರೆ, ಸರಿನಾ. ಇದು 2 ಕಾರ್ ಪಾರ್ಕಿಂಗ್, ಇದು ಗೇಟು, ಇದು ಪಾರ್ಕಿಂಗು, ಇದು ಸ್ಟೇರ್ ಕೇಸು, ಇದು ಪ್ಯಾಸೇಜ್. ಇದು ಮೈನ್ ಡೋರ್ ಯಾವಾಗಲೂ ಈಶಾನ್ಯಕ್ಕೆ ಬರಬೇಕು ಅಂತ ಯಾರನ್ನು ಅಂದ್ಕೊಂಡಿದ್ರೆ ಇಲ್ಲಿ ಕೊಡ್ಬೋದು. ಇದು ಟೋಟಲ್ ಸೈಟಿಂದ 50% ಇಲ್ಲಿದೆ. ಈ ಕಡೆಯಿಂದ ಈ ಕಡೆಗೆ, ಈಶಾನ್ಯ ಕಡೆಗೆ ಎಲ್ಲಾದ್ರೂ ಕೊಡ್ಬೋದು, ಸರಿನಾ. ಇವಾಗ ನೋಡಿ, ನಾನು ಫಸ್ಟ್ ಸೆಟ್ ಬ್ಯಾಕ್ ಹೇಳ್ತೀನಿ. ನಾರ್ತ್ ಸೈಡು 3.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ. ಈಸ್ಟ್ ಸೈಡ್ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ. ಮತ್ತು ಸೌತ್ ಸೈಡು 1.5 ಫೀಟು, ಮುಕ್ಕಾಲು ಭಾಗ 1.5 ಫೀಟು. ಕಿಚನ್ ಹತ್ರ ಸ್ವಲ್ಪ ಯೂಟಿಲಿಟಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ಫ್ಯೂಚರಲ್ಲಿ ನೋಡಿ, ಕಿಚನ್ ಯೂಟಿಲಿಟಿ ಬೇಕೇ ಬೇಕು. ಇವತ್ತು ನಾಳೆ ಎಲ್ಲರೂ ಇಂಟೀರಿಯರ್ ಮಾಡಿಸ್ಕೊತವ್ರೆ. ಹಂಗೆ ಅದರಲ್ಲಿ ಸಿಲಿಂಡರ್ ಇಡೋಕ್ಕಾಗಲ್ಲ. ಸಿಲಿಂಡರ್ ಯಾವಾಗಲೂ ಔಟ್ಸೈಡೇ ಇಡಬೇಕು. ಇಂಟೀರಿಯರ್ ಒಳಗಡೆ ಸಿಲಿಂಡರ್ ಬಾಕ್ಸು ಇಡೋ ಚಾನ್ಸ್ ಇಲ್ಲ. ಹಂಗಾಗಿ ಇದು ಕಿಚನ್ ಯೂಟಿಲಿಟಿ. ಹಂಗೆ ನಮಗೆ ಗ್ಯಾಸು ಮತ್ತು ಔಟ್ಸೈಡ್ ಒಂದು ವಾಶ್ ಬೇಸನು ಆ ಥರ ಎಲ್ಲ ಪ್ರೊವೈಡ್ ಮಾಡ್ಕೊಳೋಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಹಂಗಾಗಿ ಇಲ್ಲಿ 4 ಅಡಿ ಬಿಟ್ಟಿದ್ದೀನಿ ನೋಡಿ. ನಾರ್ತ್ ಸೈಡ್ 3.5 ಅಡಿ. ಇದು ನಮಗೆ ಮನೆ ಒಳಗಡೆಗೆ ಬರೋಕ್ಕೆ ದಾರಿ ಬೇಕಲ್ವಾ, ಪ್ಯಾಸೇಜ್ ಬೇಕು. ಯಾಕಂದರೆ ಇದು ವೆಸ್ಟ್ ಸೈಡು ರೋಡ್ ಇರೋ ಸೈಟು. ವೆಸ್ಟ್ ಸೈಡ್ ರೋಡ್ ಇದ್ರೂ, ಈಸ್ಟ್ ಸೈಡ್ ರೋಡ್ ಇದ್ರೂ ನಾವು ನಾರ್ತು ಈಸ್ಟ್ ಕಾರ್ನರಲ್ಲಿಂದನೇ ಮನೆ ಒಳಗಡೆಗೆ ಬರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಒಂದು ಸಂತೋಷ ಬರುತ್ತೆ. ನಾನು ನಿಮಗೆ ಫ್ರೀಯಾಗಿ ಎಲ್ಲ 15 ಅಡಿಗೆ 20 ಅಡಿ ಸೈಟಿಂದ ಹಿಡಿದು 100 ಅಡಿಗೆ 100 ಅಡಿ ಸೈಟ್ ತನಕ ನಾನು 100% ವಾಸ್ತು ಪ್ರಕಾರ ಪ್ಲ್ಯಾನ್ ಹಾಕಿ ಕೊಡೋ ಪ್ರಯತ್ನ ಪಡ್ತೀನಿ, ಸರಿನಾ. ಇದು ಮೇನ್ ಕಾರ್ ಪಾರ್ಕಿಂಗ್ ನೋಡಿ. ಇದು 2 ಕಾರ್ ಪಾರ್ಕಿಂಗ್ ಆಗುತ್ತೆ. ಇದು ಎಂಟ್ರೆನ್ಸ್ ನೋಡಿ, ಇದು ಡೋರು, ಇದು ಎಂಟ್ರೆನ್ಸು, ಇದು ಇನ್ನೊಂದು ಗೇಟು. 2 ಗೇಟು, 2 ಕಾರು ಆರಾಮಾಗಿ 2 ಕಾರು ನಿಂದಿರಿಸ್ಬೋದು. ಮತ್ತು ಇದು ಸ್ಟೇರ್ ಕೇಸ್ ಕೆಳಗಡೆನೂ ಒಂದು 2 ಬೈಕ್ ನಿಂದಿರಿಸ್ಬೋದು, ಸರಿನಾ. ಆಮೇಲೆ ಇವಾಗ ಈ ಥರ ಎಂಟ್ರೆನ್ಸ್ ಈ ಕಡೆ ಬರ್ತೀವಲ್ವ, ಮೈನ್ ಡೋರ್ ಬಂದ್ಬಿಟ್ಟು ಮೈನ್ ಡೋರ್ ಈಸ್ಟ್ ನಾರ್ತ್ ಕಾರ್ನರಲ್ಲೇ ನಾವು ಗ್ರೌಂಡ್ ಫ್ಲೋರಲ್ಲಿ ಕೊಡಬೇಕು. ಆ್ಯಕ್ಚುಲಿ ಇದು ಇವಾಗ ಏನಾಗಿದೆ ಅಂದರೆ
ಇರೋದು ಪಶ್ಚಿಮಕ್ಕೆ ರೋಡು. ನಾವು ಬಾಗಿಲು ಇಡ್ತಾ ಇರೋದು ನಂದಿ ಬಾಗಿಲು ಅಂತೀವಲ್ವ, ಆ ಥರ ನಾರ್ತ್ ಸೈಡ್ಗೆ ನಾವು ಮೇನ್ ಡೋರ್ ಇಡ್ತಾ ಇರೋದು. 3.5 ಅಡಿ ಪ್ಯಾಸೇಜ್ ಬಿಟ್ಟಿದ್ವಿ, ಒಳಗಡೆ ಬಂದಿದ್ವಿ. ಇದು ಬಂದ್ಬಿಟ್ಟು ಹಾಲು, ಕಿಚನು, ಡೈನಿಂಗು. ಹಾಲ್, ಕಿಚನ್, ಡೈನಿಂಗ್ ಸೈಜ್ ಬಂದ್ಬಿಟ್ಟು ಹಾಲ್ ಸೈಜ್ ವಿಡ್ತ್ ಬಂದ್ಬಿಟ್ಟು 15 ಅಡಿ, ಲೆಂತ್ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಕಿಚನ್ 23.5 ಅಡಿ. ನೋಡಿ, ಈ ಪಾರ್ಟಿಷನ್ ಇಷ್ಟು ಹಾಲ್ ತಿಳ್ಕೊಳ್ಳಿ. ಇಲ್ಲಿಂದ ನೋಡಿ, ಈ ಪಾರ್ಟಿಷನ್ ಹಾಲ್ ತಿಳ್ಕೊಳ್ಳಿ. ಓಪನ್ ಕಿಚನ್ ಇದೆ ನಾನು ಹೇಳ್ತಾ ಇರೋದು. ಮತ್ತು ಈ ಪಾರ್ಟಿಷನ್ ಕಿಚನ್ ತಿಳ್ಕೊಳ್ಳಿ. ಕಿಚನ್ ಇಲ್ಲಿ ಫ್ರಿಜ್ಜು ಅಥವಾ ಫ್ರಿಜ್ ಇಡ್ಬೋದು. ಈ ಪಾರ್ಟಿಷನ್ ಡೈನಿಂಗ್. ಈ ಟೋಟಲ್ ಮೆಷರ್ಮೆಂಟ್ ಬಂದ್ಬಿಟ್ಟು 15 ಅಡಿ ಅಗಲ, 23.5 ಅಡಿ ಉದ್ದ. ಆಮೇಲೆ 2 ಬಾತ್ರೂಮ್ಗೆ 2 ಅಟ್ಯಾಚು ಇಲ್ಲ 2 ಬೆಡ್ರೂಮ್. 2 ಬೆಡ್ರೂಮ್ಗೆ 2 ಅಟ್ಯಾಚ್ ಬಾತ್ರೂಮ್ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸರಿನಾ? ನೋಡಿ, ಇವಾಗ ಡೋರು ನಾವು ಈ ಥರನೂ ಮಾಡಿಬಿಟ್ಟು ಲೆಂತ್ ಈ ಥರ ಗೋಡೆನೂ ಕಟ್ಬಿಟ್ಟು ಇಲ್ಲಿ ಒಂದು ಡೋರ್ ಹಿಂಗೆ ಎಂಟ್ರೆನ್ಸು, ಇಲ್ಲಿ ಒಂದು ಡೋರ್ ಹಿಂಗೆ ಎಂಟ್ರೆನ್ಸು ಕೊಡ್ಬೋದು. ಆದರೆ ನಾನು ಸ್ವಲ್ಪ ಪ್ರೈವಸಿ ಇರಲಿ ಅಂತ ಹೇಳ್ಬಿಟ್ಟು 2 ಆಪೋಸಿಟ್ ಡೋರ್ ಕೊಟ್ಟಿದ್ದೀನಿ. ಬೈ ಚಾನ್ಸ್ ಹಾಲಲ್ಲಿ ಯಾರನ್ನ ಕುಂತಿದ್ರೂ ಬೆಡ್ರೂಮ್ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಡೋರ್ ಈ ಥರ ಕೊಟ್ಟಿದ್ದೀನಿ, 2ಕ್ಕೂ ಆಪೋಸಿಟ್. ಸರಿನಾ? ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 12 ಅಡಿ ಉದ್ದ, 10.5 ಅಡಿ ಅಗಲ. ಮತ್ತು ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 12 ಅಡಿ ಉದ್ದ, 10.5 ಅಡಿ ಅಗಲ. 2 ಆಲ್ಮೋಸ್ಟ್ ಸೇಮ್. ಇವಾಗ ಇದರಲ್ಲಿ ನೋಡಿ, ಸೆಕೆಂಡ್ ಬೆಡ್ರೂಮಲ್ಲಿ ಇಲ್ಲಿ ಒಂದು ಸ್ಟಡಿ ಟೇಬಲ್ಗೆ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸ್ಟಡಿ ಟೇಬಲ್ ಹತ್ರ ಸೈಜ್ ಬಂದ್ಬಿಟ್ಟು 4 ಅಡಿ 8 ಇಂಚ್ ಇರುತ್ತೆ. ಈ ವಿಡ್ತ್ ಬಂದ್ಬಿಟ್ಟು 4 ಅಡಿ ಇರುತ್ತೆ. ಇದ್ರದ್ದು ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿಗೆ 7 ಅಡಿ. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದು, 8 ಅಡಿ 4 ಅಡಿ, 8 ಅಡಿಗೆ 4 ಅಡಿ. ಇದು ಆ್ಯಸ್ ಯೂಶ್ವಲಿ ಕಿಚನ್. ಇದ್ರದ್ದು ಬಂದ್ಬಿಟ್ಟು 3 ಫ್ಲೋರ್ ಪ್ಲಾನ್ ಹಾಕೋದಿದೆ. ಒಂದು ಕ್ಲೈಂಟ್ ರಿಕ್ವೈರ್ಮೆಂಟು ಪ್ರಕಾರ ನಾನು ಇದು ಆಗ್ತಾ ಇರೋದು. ಇದು G+2 ಪ್ಲಾನು. ಇದು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ದು ನಾನು ಮತ್ತೆ ನಿಮಗೆ ಪ್ಲಾನ್ ರೆಡಿ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಹಮದಿ ಕನ್ಸ್ಟ್ರಕ್ಷನ್. ನಿಮ್ಗೆ ಒಂದು ಎಕ್ಸಾಂಪಲ್, ನಾನು 20 ವರ್ಷದಿಂದ ಇದೇ ಗಾರೆ ಕೆಲಸ ಮಾಡಿಸ್ತಾ ಇದ್ದೀನಿ ಅಂದ ತಕ್ಷಣ ಇವನಿಗೇನು ಗೊತ್ತು ಅಂತ ನೀವು ಅಂದ್ಕೋಬೇಡಿ. ನಾನು ಇಂಥವು 100 ಬಿಲ್ಡಿಂಗು ನಾನು ಮೇಸ್ತಿರಿ 100 ಬಿಲ್ಡಿಂಗ್ ಮಾಡಿದ್ದೀನಿ. ಹಂಗೆ ಇಂಥ ಪ್ಲಾನ್ ನಾನು ಬೇಜಾನು ನೋಡಿದ್ದೀನಿ, ಹಾಕಿರೋದಕ್ಕನ್ನು ನಾನು ಮೇಯ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.